ಗ್ರೂಪ್ ಸಿ ಗ್ರೂಪ್ ಟಿ ಪರೀಕ್ಷೆಗಳು ಇನ್ಕ್ಲೂಡಿಂಗ್ PSI ಪರೀಕ್ಷೆಗಳಿಗೆ ನಮ್ಮ ಇನ್ಸ್ಟಾಕೆ ಸಂಸ್ಥೆ ರಕ್ಷಕ ಎನ್ನುವಂಥ ಟೆಸ್ಟ್ ಸೀರೀಸನ್ನು ಸರ್ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಇದು ಅದ್ರ ಉಪಯೋಗ ಪಡ್ಕೊಳ್ಬೋದು ಸರ್, ಒಂದು ಪಡ್ಕೋಬಹುದು. ಕ್ವಾಲಿಟೇಟಿವ್ ಟೆಸ್ಟ್ ಸೀರೀಸನ್ನು ಭಾಳ ಪರಿಶ್ರಮ ಹಾಕಿ ನಮ್ಮ ತಂಡ ಮಾಡಿದೆ ಸರ್. ಹಾಂ ಸರ್, ಕ್ವಶನ್ಸ್ಗಳನ್ನ ನೋಡಿದ್ದೀನಿ ಸರ್, ಚೆನ್ನಾಗಿವೆ. ಸೊ ಜಾಯ್ನ್ ಆಗ್ಬೋದು. ಒಂದು ಟೆಸ್ಟ್ ಸೀರೀಸ್ನಿಂದ ಬೆನಿಫಿಟ್ಸನ್ನು ತೊಗೋಬೇಕು ಸರ್. ಮತ್ತು ಟೆಸ್ಟ್ ಸೀರೀಸ್ನಲ್ಲಿ ಇನ್ನೊಂದು ಸರ್, ಒಂದು ಸಜೆಷನ್ ಏನಂದರೆ ಸ್ಟೂಡೆಂಟ್ಸ್ಗಳಿಗೆ, ಆಸ್ಪಿರೆಂಟ್ಸ್ಗಳಿಗೆ ಟೆಸ್ಟ್ ಸೀರೀಸನ್ನು ಯೂಸ್ ಮಾಡಲ್ಲ ಸರ್. ಅವ್ರು ಏನು ನೋಡ್ತಾರೆ ಅಂದರೆ ಆ ಟೆಸ್ಟ್ನಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಷ್ಟೇ ನೋಡ್ತಾ ಇದ್ದಾರೆ. ಸಿನಾಪ್ಸಿಸ್ ನೋಡಲ್ಲ, ಎಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನು ನೋಡಲ್ಲ. ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಗೋಲ್ ಆಫ್ ಅಟೆಂಡಿಂಗ್ ಮಾಕ್ ಟೆಸ್ಟ್. ನಾವು ಮಾಕ್ ಟೆಸ್ಟ್ ಯಾಕೆ ಬರೀಬೇಕಂದ್ರೆ ಕೆಲವೊಂದಿಷ್ಟು ಟಾಪಿಕ್ಸ್ ಕ್ಲಾಸ್ನಲ್ಲಿ ಕವರ್ ಆಗಿರೋದಿಲ್ಲ, ಅದನ್ನು ತಂದು ಆ ಒಂದು ಪಾಯಿಂಟ್ಸ್ಗಳನ್ನ ನೋಟ್ಸ್ನಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇವ್ರಿಗೇನೋ ಗೊತ್ತಿರುತ್ತೆ, ಆದರೆ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂಥೇಳಿ ಚೆಕ್ ಮಾಡೋದು ಮತ್ತೊಮ್ಮೆ ಸರ್. ಇನ್ನೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸರ್. ಒಳ್ಳೆಯ ಮಾರ್ಕ್ಸ್ ಬರ್ತಾ ಇತ್ತಂದರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಅದರಿಂದ ಲರ್ನಿಂಗ್ಸ್ ಭಾಳ ಇರುತ್ತೆ ಸರ್. ಕಲಿಯೋದು ಲೈಕ್ ಏನೋ ನಾವು ಯಾವುದೋ ರೀತಿಯ ವಿಚಾರ ಮಾಡಿರ್ತೀವಿ, ಅವನಲ್ಲಿ ಏನೋ ಬೇರೆ ಆನ್ಸರ್ ಕೊಟ್ಟಿರ್ತಾನೆ, ಸೊ ಅದನ್ನು ಕವರ್ ಮಾಡ್ಬೋದು. ಇನ್ನೊಂದು ಸರ್, ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಿರ್ತೀವಿ ನಾವು. ಸಿಲ್ಲಿ ಮಿಸ್ಟೇಕ್ಸ್ ಅಂದರೆ ಅವನು ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾನೆ, ನಾವು ರೈಟ್ ಇದ್ದುದನ್ನು ಆಪ್ಷನ್ ಚೂಸ್ ಮಾಡಿ ಹಾಕಿಕೊಂಡಿರ್ತೀವಿ. ಸೊ ಹೀಗೆ 100 ಕ್ವಶನ್ಸ್ನಲ್ಲಿ ಒಂದು 3-4 ಇದ್ದೇ ಇರ್ತವೆ ಸರ್, ಯಾವುದು ತಪ್ಪು ಅಂತ ಕೇಳ್ತಾನೆ. ಓಕೆ, ಸೊ ನಾವು ಯೂಶ್ವಲಿ ಏನು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಯಾವುದು ಸರಿ ಅದನ್ನು ಹಾಕಿ ಬಂದಿರ್ತೀವಿ. ಸೊ ಅದಕ್ಕೋಸ್ಕರ ಅಂಥದ್ದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಮಾಕ್ ಟೆಸ್ಟನ್ನು ಬರಲೇಬೇಕು ಸರ್.